ನನ್ನ ಹಸ್ಬೆಂಡ್ ನನಗೋಸ್ಕರ ವೆಯ್ಟ್ ಮಾಡಿದ್ದಾರೆ. ಏನು ಗೊತ್ತಾ? ಜಸ್ಟ್ ಸ್ಯಾರಿ ತೊಗೊಂಬರೋಕ್ಕೆ ಬಟ್ಟೆ ತರೋಣ ಅಂತ ನಮ್ದು ದ್ಯಾವ್ರುಗಳು ಸ್ಟಾರ್ಟ್ ಆಗ್ತಿದ್ದಾವೆ. ಮಮ್ಮಿಯವ್ರು ಕೊಡಿಸಿದ್ದಾರೆ. ಇನ್ನೂ ಒಂದು ಸ್ಯಾರಿ ತೊಗೊಬೇಕು ಮತ್ತು ಇವರು ಬಟ್ಟೆ ತೊಗೊಬೇಕು. ಇವಾಗ ಪಂಚೆ ತೊಗೊಳೋಣ ಅಂತ. ನಾನು ಸ್ಯಾರಿ ಮ್ಯಾಚಿಂಗ್ ನನಗೆ ಪಂಚೆ ಬೇಕಾಗಿತ್ತು. ಬಟ್ ಸದ್ಯ ರಾಮ್‌ರಾಜಲ್ಲಿ ಕಲರ್ ಆಪ್ಷನ್ಸ್ ಇತ್ತು. ಸರಿ ಅಂತ ನಾನು ಸ್ಯಾರಿ ಮ್ಯಾಚಿಂಗ್ ಪಂಚೆ ಸಿಕ್ತು. ಇಲ್ಲೇ ಸ್ಯಾರಿ ನೋಡೋಣ ಅಂತ ಬಂದ್ವಿ. ಬಟ್ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ಸರಿ ಆಯಿತು ಬಿಡು, ನಾಳೆ ಕೋಲಾರ್‌ಗೆ ಹೋಗೋಣ ಅಂತ ಸುಮ್ಮನೆ ಆಗೋಯಿತು. ಮತ್ತು ಇಲ್ಲೆಲ್ಲ ಬಿಲ್ ಮಾಡಿಸ್ಕೊಂಡು ಪಾನಿಪುರಿ ತಿನ್ಕೊಂಡು ನನಗೆ ಸ್ವೀಟ್ ತಿನ್ಕೊಂಡು ಕೇಕ್ ತೊಗೊಬೇಕು ಅಂತ ಅನ್ನಿಸ್ತಿತ್ತು. ಸರಿ ಕೇಕ್ ತಿನ್ಕೊಂಡು ಮತ್ತು ನೆಕ್ಸ್ಟ್ ಡೇ ಕೋಲಾರ್‌ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ನನಗೆ ನನ್ನ ಮೈಂಡಲ್ಲಿ ಏನು ಅಂದ್ಕೊಂಡಿಲ್ಲ ಪರ್ಟಿಕ್ಯುಲರಾಗಿ ಇಂಥದ್ದೇ ಬೇಕು ಅಂತ. ನೋಡಿ ನನಗೆ ಯಾವ್ದು ಇಷ್ಟ ಆದರೆ ಅದು ತೊಗೊಳೋಣ ಅಂದ್ಕೊಂಡಿದ್ದೆ. ಪ್ರೈಸು ಅದು ಇದು ಅಂತ ಡಿಸೈಡ್ ಆಗಿರಲಿಲ್ಲ. ಸರಿ ಅಂತ ನೋಡ್ತಾ ಇದ್ದರೆ ನನಗಿಲ್ಲಿ ಎಲ್ಲೋ ಮತ್ತು ಬ್ಲ್ಯಾಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ನಮ್ಮ ಮನೇಲಿ ಬೇಡ, ಬ್ಲ್ಯಾಕ್ ಬೇಡ, ಫಂಕ್ಷನ್‌ಗೆ ದೀಪಕ್ಕೆ ವೇರ್ ಮಾಡಬಾರ್ದು ಅಂತ ಅಂತಾಯಿದ್ರು. ಸರಿ ಅಂತ ಇಷ್ಟ ಇಲ್ಲ ಅಂದ್ರೇನು ಕಷ್ಟಪಟ್ಟು ಅದನ್ನ ಸೈಡ್‌ಗೆ ಹಾಕ್ದೆ. ಮತ್ತು ಈ 2 ಅಲ್ಲಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದೆ. ಯಾವ್ದು ಸೆಲೆಕ್ಟ್ ಮಾಡಿರ್ಬೋದು ಅಂತ ಗೆಸ್ ಮಾಡಿ. ಮತ್ತು ನನ್ನ ಬಳೆ ಅದು ಎಲ್ಲ ಏನು ಬೇಕಾಗಿತ್ತು ಚಿಕ್ಕ ಪುಟ್ಟ ಐಟಮ್ ಎಲ್ಲ ತಗೊಂಡು ಮತ್ತೆ ಟಿಫನ್ ಮಾಡಿರಲಿಲ್ಲ. ಸರಿ ಅಂತ ಪಿಜ್ಜಾ ತಿಂದ್ಕೊಂಡು ಮತ್ತು ಅವರು ನನ್ನ ಹಸ್ಬೆಂಡ್‌ಗೆ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಮನೆಗೆ ರಿಟರ್ನ್ ಆದ್ವಿ. ಅಷ್ಟೇ. ಬಾಯ್ ಬಾಯ್.